ಬಂಧುಗಳೇ, ಉಡುಪಿಯ ಕೃಷ್ಣ ಮಠದಲ್ಲಿರತಕ್ಕಂಥ ಸುಬ್ರಹ್ಮಣ್ಯ ದೇವರ ಗುಡಿಯ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಮಾಹಿತಿ ಕಾಣಿಸ್ತಿದೆ. ಶ್ರೀ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರ ಶಿಷ್ಯರೊಂದಿಗೆ ಉತ್ತರ ಭಾರತ ಯಾತ್ರೆಗೆ ಹೊರಡ್ತಾರೆ. ಆ ಸಮಯದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತೆ. ಅದೇನಂತ ನೋಡ್ತಾ ಹೋಗೋಣ ಬನ್ನಿ. ದೆಹಲಿಯಲ್ಲಿ ಒಂದು ವಿಶೇಷವಾದ ಘಟನೆ ನಡೀತದೆ. ಆ ಕಾಲದಲ್ಲಿ ದೆಹಲಿಯಲ್ಲಿ ದೊರೆ ರಾಜ್ಕುಮಾರನು ಇರ್ತಾನೆ. ದಿಲ್ಲಿ ದೊರೆ ರಾಜ್ಕುಮಾರ ಅವರ ಮಗ ಸತ್ತಿರ್ತಾನೆ. ಆ ಮಗ ಸತ್ತಿರ್ತಕ್ಕಂಥ ಪ್ರದೇಶದಲ್ಲಿ ಮುಸಲ್ಮಾನ ಪೂಜಾರ ಇವರು ತಮ್ಮ ದೇಹವನ್ನು ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಆ ಮುಸಲ್ಮಾನ ದೊರೆ ಅಬ್ಜೆಕ್ಷನ್ ಮಾಡ್ತಾನೆ. ಈ ವಿಷಯ ರಾಜನ ಹತ್ರ ಹೋಗಿ ರಾಜ ಕರೆಸಿ ಕೇಳ್ತಾನೆ ವಾದಿರಾಜರನ್ನ, ಯಾಕೆ ನೀನು ನನ್ನ ಮಗನ ಉಳಿರ್ತಕ್ಕಂಥ ಪ್ರದೇಶದಲ್ಲಿ ನೀನು ಪೂಜೆ ಮಾಡ್ತೀಯ ಅಂತ. ಆಗ ಹೇಳ್ತಾರೆ, ವಾದಿರಾಜರು ಹೇಳ್ತಾರೆ, ನಿಮ್ಮ ಮಗ ಸತ್ತಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಮುಸಲ್ಮಾನ ದೊರೆ ಕೆಳಗಡೆ ನೀವು ಸಮಾಧಿಯಲ್ಲಿ ಮಗ ಇರೋದನ್ನು ಕಾಣ್ಬೋದು. ಹಾಗಾಗಿ ಈ ವಿಷಯ ದೊರೆನೇ ಬಂದು ಚೆಕ್ ಮಾಡ್ತಾನೆ. ನೋಡಿ, ಸಮಾಧಿ ಮಗು ಆ ಮುಸಲ್ಮಾನ ದೊರೆ ಸಮಾಧಿ ಕಾಣಿಸ್ತಿದೆ. ಇಲ್ಲಿ ದೊರೆ ವಾದಿರಾಜರನ್ನ ಕೇಳ್ಕೊಳ್ತಾ ಇದ್ದಾನೆ. ದಿಲ್ಲಿಯ ದೊರೆಯ ಎದುರಿನಲ್ಲಿ ಶ್ರೀ ವಾದಿರಾಜರು ತಮ್ಮ ಅಲೌಕಿಕ ಮಹಿಮಾ ಪವಾಡದಿಂದ ಮಲಗಿದ್ದ ದಿಲ್ಲಿಯ ರಾಜಕುಮಾರನನ್ನು ಎದ್ದೇಳಿಸಿದಾಗ ಆ ಪವಾಡವನ್ನು ಕೊಂಡು ಎಲ್ಲರೂ ಶ್ರೀ ವಾದಿರಾಜರನ್ನು ನೋಡಿ ಕೊಂಡಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಬ್ಬ ಮೃತಪಟ್ಟ ಮುಸಲ್ಮಾನ್ ದೊರೆಯನ್ನು ವಾದಿರಾಜರು ಪುನಃ ಜೀವ ಕೊಟ್ಟು ಎಬ್ಬಿಸತಕ್ಕಂಥ ಒಂದು ಪವಾಡವನ್ನು ನಾವಿಲ್ಲಿ ಕಾಣ್ಬೋದು. ಇದರಿಂದ ಖುಷಿಯಲ್ಲಿ ಇರತಕ್ಕಂಥ ಮುಸಲ್ಮಾನ ದೊರೆ ತನ್ನ ಮಗನನ್ನು ಬದುಕಿಸಿದ ಶ್ರೀ ಸ್ವಾಮೀಜಿಯವರಿಗೆ ಧನ ಕನಕಾದಿ ಅಪಾರ ಸಂಪತ್ತನ್ನು ನೋಡಿ ಕೊಡ್ತಾ ಇದ್ದೀನಿ, ವಿನಮ್ರವಾಗಿ ಕೊಡ್ತಾ ಇದ್ದೀನಿ. ತೆಗೆದುಕೊಳ್ಳಿ ಸ್ವಾಮೀಜಿ, ನೀವು ನನ್ನ ಮಗನನ್ನು ಬದುಕಿಸಿದ್ದೀರಾ ಅಂತ. ಆದರೆ ಸ್ವಾಮೀಜಿ ಅದನ್ನು ನೋಡಿ ಎಷ್ಟೊಂದು ಹೊತ್ಕೊಂಡಿದ್ದೀರ. ಆ ಕಾಲದ ಬಂಗಾರ, ಬೆಳ್ಳಿ, ಧನ ಕನಕ ಎಲ್ಲ ಹೊತ್ಕೊಂಡು ಬಂದು ಕೊಟ್ಟಿದ್ದಾರೆ. ಆದರೆ ಸ್ವಾಮೀಜಿಯವರು ಅದನ್ನು ನಿರಾಕರಿಸ್ತಾರೆ. ಆದರೂ ದೊರೆ ಅವರಿಗೆ ದುಡ್ಡು ಕೊಡಲೇಬೇಕು ಅಂತ ಪಣ ತೊಟ್ಟು ಕೊಡ್ತಾನೆ, ಧನ ಕನಕವನ್ನು ಕೊಡ್ತಾನೆ. ಆದರೆ ವಾದಿರಾಜರು ಅಷ್ಟೂ ಧನ ಕನಕವನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ಉದ್ದೇಶದಿಂದ ನೋಡೆಲ್ಲ ನದಿಗೆ ಬಿಡ್ತಾ ಇದ್ದಾರೆ. ಈ ಕಾಲದಲ್ಲಿ ಯಾರು ಬಿಡ್ತಾರೆ ನೋಡಿ, ಆ ಕಾಲದಲ್ಲಿ ಶ್ರೀ ವಾದಿರಾಜರು ತಮಗೆ ಮುಸಲ್ಮಾನ್ ದೊರೆ ಕೊಟ್ಟಿರ್ತಕ್ಕಂಥ ಅಷ್ಟೂ ಧನ ಕನಕವನ್ನು ಕೆರೆಗೆ ಚೆಲ್ತಾ ಇದ್ದಾರೆ. ನೋಡಿ, ಕೆರೆಗೆ ಚೆಲ್ತಾ ಇದ್ದಾರೆ. ಇದರಿಂದ ಮುಸಲ್ಮಾನ್ ದೊರೆಗೆ ಬಹಳಷ್ಟು ಬೇಸರ ಆಗುತ್ತೆ. ಪುನಃ ಬಂದು ಆ ಮುಸಲ್ಮಾನ ದೊರೆ ಸ್ವಾಮೀಜಿಯವ್ರ ಹತ್ರ ಕೇಳ್ಕೊಳ್ತಾನೆ, ಸ್ವಾಮೀಜಿ ನಾನು ಕಳಿಸಿರೋ ಹಣವನ್ನು ದಯವಿಟ್ಟು ನೀವು ಹಿಂದಕ್ಕೆ ಕೊಡಬಾರ್ದು ಅಂತ ಬಂದುಬಿಟ್ಟು ಅವ್ರನ್ನ ಪುನಃ ಕೇಳ್ಕೊಳ್ತಾ ಇದ್ದಾನೆ. ಆಗ ಸ್ವಾಮೀಜಿಯವರು ಏನು ಹೇಳ್ತಾರೆ ಅಂತ ಮುಂದಿನ ಚಿತ್ರದಲ್ಲಿ ತೋರಿಸ್ತಾ ಹೋಗ್ತೀವಿ ಬನ್ನಿ. ಆಗ ನೋಡಿ, ಇಲ್ಲಿ ದಿಲ್ಲಿ ದೊರೆಯು ಸಮರ್ಪಿಸಿದ ಆ ಅಪಾರವಾಗಿರ್ತಂಥ ಸಂಪತ್ತನ್ನು ಉಡುಪಿಯ ಶ್ರೀ ಕ್ಷೇತ್ರಕ್ಕೆ ತರಿಸಿ ಕೃಷ್ಣ ಮಠದ ಮೇಲ್ಛಾವಣಿಗೆ ಚಿನ್ನದ ತಗಡನ್ನು ಹಾಕಿಸಲು ಪ್ರಾರ್ಥಿಸಲಾಗಿ ಶ್ರೀಕೃಷ್ಣನು ಅದು ಸೂಕ್ತವಲ್ಲ ಎಂದು ಸೂಚಿಸುತ್ತಿರುವುದು. ಜನರು ಇಡೀ ಉಡುಪಿಯ ಕೃಷ್ಣ ಮಠಕ್ಕೆ ಚಿನ್ನದ ಕವಚವನ್ನು ಹಾಕಿಸ್ತೀವಿ ಅಂತ ಉಡುಪಿಯ ಶ್ರೀ ಪ್ರಾಣರಕ್ಷಕನಾಗಿರ್ತಕ್ಕಂಥ ಕೃಷ್ಣನ ಕೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಕೈ ತೋರಿಸಬೇಡ ಅಂತ. ಇದು ನಮಗೆ ಚಿನ್ನದ ತಗಡನ್ನು ಅದೆಲ್ಲ ಬೇಕಿಲ್ಲ, ನಮಗೆ ಈಗೇನಿರ್ತಕ್ಕಂಥ ಅದೇ ಇರಲಿ ಅಂತಕ್ಕಂಥ ಸ್ವಾಮೀಜಿಗೆ ಶ್ರೀಕೃಷ್ಣನು ಸಂದೇಶ ಕೊಟ್ಟಿದ್ದಾನೆ. ಅದನ್ನು ಇಲ್ಲಿ ನಾವು ಗಮನಿಸ್ಬೋದು. ಈ ರೀತಿಯಾಗಿ ಇದರಿಂದ ಒಂದು ರೀತಿಯಾಗಿ ಗೊಂದಲಕ್ಕೊಳಗಾದ ವಾದಿರಾಜರು ಇನ್ನೊಂದು ಉಪಾಯ ಮಾಡ್ತಾರೆ. ಆ ಉಪಾಯನೇ ಈ ನಿಧಿಯ ಸಂರಕ್ಷಣೆಗೆ ಮತ್ತು ತಕ್ಷಕನ ಮೂಲ ಬಿಲುವನ್ನು ಮುಚ್ಚಲು ಶ್ರೀ ವಾದಿರಾಜರು ಸುಬ್ರಹ್ಮಣ್ಯನನ್ನು ಪ್ರತಿಷ್ಠಾಪನೆ ಮಾಡಲು ಸಂಕಲ್ಪಿಸಿದರು. ನೋಡಿ, ಈಗಿರ್ತಕ್ಕಂಥ ಈ ಕೃಷ್ಣ ಮಠದ ಪಕ್ಕದಲ್ಲೇ ನಮಗೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಈ ದೇವಾಲಯ ಇರ್ತಕ್ಕಂಥ ಹಿನ್ನೆಲೆ ಇದು. ಈಗಲೂ ಇಲ್ಲಿ ಈ ನಿಧಿ, ಇಲ್ಲಿ ಸುಲ್ತಾನ ಕಳಿಸಿರ್ತಕ್ಕಂಥ ನಿಧಿ ಇದೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಅದರ ಜೊತೆಗೆ ಆ ನಿಧಿಯನ್ನು ಕಾಯಲು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ತಕ್ಷಕನ ರೂಪದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಈಗ ನಾವು ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಉಡುಪಿಯಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಒಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಅಂತ ಒಂದು ದೃಶ್ಯವನ್ನು
ದೇವರನ್ನು ಕಾಣ್ಬೋದು. ಮತ್ತೊಮ್ಮೆ ಒಂದು ವಿಧಾನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡ್ಬೋದು. ಓಕೆ.